ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಗಳ ಗೌರಿ ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ರೀ? ನಾವು ಕೂಡ ಚೆನ್ನಾಗಿದ್ದೀವಿ ರೀ. ಇವತ್ತು ನಾನು ಹುಣ್ಣಿಮೆ ಇರೋದಂತ ಗೋಧಿ ಹುಗ್ಗಿ ಮಾಡ್ಕೊಳಕತ್ತೀನಿ ರೀ. ಗೋಧಿ ಹುಗ್ಗಿ ಮಾಡ್ಕೊಳ್ಳೋದು ಹೆಂಗಂತ ನೋಡೋಣ ರೀ. ಇವಾಗ ನಾನು ರಾತ್ರಿನ ಸ್ವಚ್ಛಗೆ ಗೋಧಿ ತೊಳೆದು ಸ್ವಲ್ಪ ನೆನೆ ಹಾಕಿದ್ದೀನಿ ರೀ. ನೆನೆ ಹಾಕಿ ಇವಾಗ ಕುದಿಸಿದ್ದೀನಿ ರೀ. ಗೋಧಿ ಕುದಿಸಿಟ್ಟಿದ್ದೀನಿ ರೀ. ಇವಾಗ ನಾನು ಗೋಧಿ ಕುದಿಸ್ಬೇಕಾದ್ರೆ ಸ್ವಚ್ಛ ಒಂದು ಗ್ಲಾಸ್ ನೆನೆ ಹಾಕಿದ್ದೀನಿ ರೀ. ಸ್ವಚ್ಛಗೆ ತೊಳೆದು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ರೀ. ಅದ್ರೊಳಗೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ರೀ ನಾನು. ಇವಾಗ ಇದು ಕುದ್ದಿದೆ ಅಲ್ರಿ, ಬೆಲ್ಲ ರೆಡಿ ಮಾಡ್ಕೋಬೇಕು ರೀ. ಇದಕ್ಕೆ ನೋಡಿರಿ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇಲ್ಲಿ ಬೆಲ್ಲ ಜಜ್ಜಿಟ್ಕೊಂಡಿದ್ದೀನಿ ರೀ. ಇಲ್ಲಿ ಹುತ್ತುತ್ತಿ ಜಜ್ಜಿಟ್ಕೊಂಡಿದ್ದೀನಿ ರೀ. ಇಲ್ಲಿ ಜಾಜಿಕಾಯಿ ಜಜ್ಜಿಟ್ಕೊಂಡಿದ್ದೀನಿ ರೀ. ಇಲ್ಲಿ ದ್ರಾಕ್ಷಿ ರೆಡಿ ಮಾಡಿಟ್ಕೊಂಡಿದ್ದೀನಿ ರೀ. ಇಲ್ಲಿ ಏಲಕ್ಕಿ ಪುಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ರೀ. ಸಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ರೀ. ಏಲಕ್ಕಿ ಪುಡಿ ಸಕ್ಕರೆ ಹರಿದಿಟ್ಕೊಂಡ್ರೆ ಚೆನ್ನಾಗಿ ರೆಡಿ ಆಗ್ತೈತ್ರಿ. ಇಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ರೀ ನಾನು. ಇವಾಗ ನೋಡ್ರಿ, ಇದು ಗೋಧಿ ಹುಗ್ಗಿ ಚೆನ್ನಾಗಿ ಕುದಿಲಿಕ್ಕೆತ್ತೈತಲ್ರಿ. ಇದಕ್ಕೆ ಒಂದೊಂದು ಹಾಕ್ತಾ ಹೋಗೋಣ್ರಿ. ಇವಾಗ ಫಸ್ಟ್ಗೆ ಬೆಲ್ಲ ಹಾಕ್ತಾ ಇದ್ದೀನಿ ರೀ. ಬೆಲ್ಲ ಹಾಕಿ ಸ್ವಲ್ಪ ಈ ಟೈಪು ತಿರುಗಬೇಕ್ರಿ ಇದು ಗೋಧಿ ಹುಗ್ಗಿನ. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಯ್ತು ನೋಡ್ರಿ. ಇವಾಗ ನಾನು ಇದಕ್ಕೆ ಹುತ್ತುತ್ತಿ ಹಾಕ್ಕೊತಿದ್ದೀನಿ ರೀ. ರಾತ್ರಿ ಹುತ್ತುತ್ತಿನ ಹಾಲೊಳಗೆ ನೆನೆಸಿಟ್ಕೊಂಡ್ಬರ್ಬೇಕು ರೀ. ಅಂದ್ರೆ ಚೆನ್ನಾಗಿ ಆಗ್ತೈತ್ರಿ. ಇವಾಗ ನಾನು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊತಿದ್ದೀನಿ ರೀ. ಇವಾಗ ನಾನು ಜಾಜಿಕಾಯಿ ಪುಡಿ ಹಾಕ್ಕೊತಿದ್ದೀನಿ ರೀ. ಸ್ವಲ್ಪ ಕಂಪಾಗ್ತೈತ್ರಿ. ಇವಾಗ ನಾನು ಒಣ ಕೊಬ್ಬರಿ ಹಾಕ್ಕೊತಿದ್ದೀನಿ ರೀ ನಾನು. ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಾನು ಏಲಕ್ಕಿ ಪುಡಿ ಹಾಕ್ಕೊತಿದ್ದೀನಿ ರೀ ನಾನು. ಇವಾಗ ಇವತ್ತು ನಮ್ಮ ಮನೆ ಭೋಜನ ರೆಡಿ ಆಯ್ತು ನೋಡ್ರಿ. ಗೋಧಿ ಹುಗ್ಗಿ ಮಾಡಿದ್ದೀನಿ ರೀ. ತುಪ್ಪ ಇದೆ ರೀ, ಹಾಲು ಇದೆ ರೀ, ಆಮೇಲೆ ರೊಟ್ಟಿ ಇದೆ ರೀ, ಹೀರೆಕಾಯಿ ಪಲ್ಯ ಇದೆ ರೀ, ಅನ್ನ ಇದೆ ರೀ, ಸಾಂಬಾರು ಇದೆ ರೀ, ಮೊಸರು ಇದೆ ರೀ, ಹಪ್ಪಳ ಇದೆ ರೀ, ಉಪ್ಪಿನಕಾಯಿ ಇದೆ ರೀ. ಇವತ್ತು ನಮ್ಮ ಮನೆ ಭೋಜನ ರೆಡಿ ಆಯಿತು. ನಿಮ್ಗೆ ಯಾರಿಗಾದ್ರೂ ಈ ಭೋಜನ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ನಮಸ್ಕಾರ ರೀ.